ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮತ್ತಿಗೋಳು ಹುಡುಗ ಸುದೀಪ್ ಎಲ್. ಇವತ್ತು ನಾನು ಬಂದಿರೋದು ಧನುಷ್ಕೋಟಿ ಜಲಪಾತಕ್ಕೆ ಬಂದಿದ್ದೀನಿ, ಚುಂಚನಕಟ್ಟೆಗೆ. ಬನ್ನಿ ಜಲಪಾತ ನೋಡ್ಕೊಬರೋಣ. ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನಲ್ಲಿ ಬರುವ ನಮ್ಮ ಚುಂಚನಕಟ್ಟೆಗೆ ಬಂದಿದ್ದೀನಿ ಇವತ್ತು. ಚುಂಚನಕಟ್ಟೆಯಲ್ಲಿ ಏನು ವಿಶೇಷತೆ ಅಂತ ಗೊತ್ತಾ? ಇಲ್ಲಿ ರಾಮ ಮಂದಿರ ದೇವಸ್ಥಾನ ಇದೆ, ಹಾಗೂ ಇಲ್ಲಿ ಧನುಷ್ಕೋಟಿ ಜಲಪಾತ ಕೂಡ ಇದೆ. ನಮ್ಮ ಚುಂಚನಕಟ್ಟೆಯಲ್ಲಿ ನನಗೆ ತುಂಬ ಇಷ್ಟವಾಗಿತ್ತು ಏನು ಗೊತ್ತಾ? ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ದ ಫೋಟೋ ಹಾಕಿ, ಆಮೇಲೆ ಅಲ್ಲಿ ಬರ್ತ್ಡೇನೂ ಕೂಡ ಇದು ಮಾಡವ್ರೆ, ಆಚರಿಸಿದ್ದಾರೆ. ತುಂಬ ಖುಷಿಯಾಯಿತು ಚುಂಚನಕಟ್ಟೆಯಲ್ಲಿ. ನೀವು ಈ ಕಡೆ ಏನಾದ್ರು ಹೋಗಿದ್ದೀರಾ ಒಂದು ಕಮೆಂಟ್ ಮಾಡಿ. ಇದೇ ನೋಡಿ ಚುಂಚನಕಟ್ಟೆ ಜಲಪಾತ. ಇದೇ ನೋಡಿ ನಮ್ಮ ಚುಂಚನಕಟ್ಟೆ ಜಲಪಾತ. ಕಾವೇರಿ ನದಿಯ ನೀರಿನಿಂದ ರೂಪುಗೊಂಡು ಸುಂದರವಾದ ಜಲಪಾತವಾಗಿದೆ. ಈ ಸ್ಥಳಕ್ಕೆ ಸ್ಥಳೀಯ ಮುಖ್ಯಸ್ಥ ಚೋಪ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಈ ಜಾಗಕ್ಕೆ ಶ್ರೀರಾಮ, ಸೀತೆ ಹಾಗೂ ಲಕ್ಷ್ಮಣ ಸಹಿತ ಭೇಟಿ ನೀಡಿದರೆಂದು ನಂಬಲಾಗಿದೆ. ಇಲ್ಲಿ ಶ್ರೀರಾಮ ಮತ್ತು ಹನುಮಂತನಿಗೆ ಮೀಸಲಾದ ದೇವಾಲಯವಿದೆ. ಇಲ್ಲಿ ಹಬ್ಬದ ಟೈಮಲ್ಲಿ, ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಸುಮಾರು 15 ದಿನಗಳ ವಾರ್ಷಿಕೋತ್ಸವ ದನಗಳ ಜಾತ್ರೆ ನಡೆಯುತ್ತದೆ. ಆ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಹುದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಅಲ್ಲಿಗೆ ಬರುತ್ತಾರೆ ಎಂಬ ನಂಬಿಕೆ ಕೂಡ ಇದೆ. ಇಲ್ಲಿ ನೋಡಿ ಸುಮಾರು ಜನ ಬಂದು ಜಲಪಾತ ನೋಡ್ಕೊಂಡು ಹೋಗ್ತಾವ್ರೆ. ನೋಡಿ ಎಷ್ಟು ಜನ ಬಂದವ್ರೆ. ನಾನು ಬಂದಾಗ ಮಳೆ ಹುಯ್ತಾ ಇತ್ತು, ನಾನು ಸುಮ್ಮನೆ ಬಂದು ನಿಂತಿದ್ದೆ. ಇಲ್ಲಿ ನೋಡಿ ಕಾರಲ್ಲೇ ಬಂದವ್ರೆ, ಬೈಕಲ್ಲೂ ಬಂದವ್ರೆ, ಕಾಲೇಜ್ ಬಿಟ್ಟು ಹುಡುಗರು ಬಂದವ್ರೆ. ಇಲ್ಲಿ ನೋಡಿ ಜಲಪಾತ ನೋಡೋಕ್ಕೆ ತುಂಬ ಖುಷಿ ಆಯ್ತದೆ. ಅಲ್ಲಿ ನೋಡಿ ನಮ್ಮ ಕೋತಿ ಏನೋ ಮಾಡ್ತೈತೆ. ಇದು ನೋಡಿ ಹೆಂಗೆ ಜಲಪಾತ ನೋಡಿ ಇಷ್ಟೊಂದು ಸುಂದರವಾಗಿದೆ. ಜಲಪಾತ ನೋಡೋಕ್ಕೆ ತುಂಬ ಖುಷಿ ಐತೆ. ನೋಡಿ ಹಸಿರಿಂದ ಕೂಡಿದ ಪರಿಸರದೊಂದಿಗೆ ರಾಮನ ದೇವಸ್ಥಾನದ ಪಕ್ಕದಲ್ಲಿ ಮೂಡಿರೋದು ನಮ್ಮ ಚುಂಚನಕಟ್ಟೆ ಜಲಪಾತ. ನೋಡೋಕೆ ಮಾತ್ರ ಸೂಪರಾಗಿ ಕಾಣ್ತೈತೆ. ವ್ಯೂ ಮಾತ್ರ ಸಖತ್ತಾಗೈತೆ. ನೋಡಿ ಹೆಂಗೈತೆ ಅಂತ. ನನಗೆ ಮಾತ್ರ ತುಂಬ ಖುಷಿ ಐತಿ ಜಲಪಾತ ನೋಡಿ. ಇಲ್ಲಿ ನೋಡಿ ನಮ್ಮ ಹುಡುಗರು ಇಷ್ಟು ಜನ ಯಾವ್ರೆ ಅಂದರೆ, ಅಲ್ಲಿ ನೋಡಿ ಮ್ಯಾಗಡೆ ಹತ್ತೆಲ್ಲ ವೀಡಿಯೋ ಮಾಡಿಕೊಂಡು ಫೋಟೋ ಎಲ್ಲ ತಗೋತವ್ರೆ. ಇಲ್ಲಿ ನೋಡಿ ತುಂಬ ಖುಷಿ ಆಯ್ತದೆ. ಈ ಕಡೆ ನೋಡಿ ಪೂರ್ತಿ ಆಲ್ರೌಂಡರ್ ಎಲ್ಲ ಬಂದವ್ರೆ. ಬೇರೆ ಹಳ್ಳಿಗಳಿಂದ, ಬೇರೆ ದೇಶಗಳಿಂದ ನೋಡೋಕೆ ಬಂದವ್ರೆ. ನೋಡಿ ನಮ್ಮ ಕೋತಿ ಮಾಡ್ತಿರೋದ, ಏನೇನೋ ತಗೊಳ್ಳೋ ಗಾಡಿ ನಿಲ್ಲಿಸಿರ್ತಾರೆ, ಏನೇನೋ ತಗೊಳಕ್ಕೆ ಹೋಯ್ತೈತೆ. ಇದು ವಾಟರ್ ಟವರ್ ಅಂತ. ಇದ್ರ ಮೇಲೆ ನಿಂತು ಜಲಪಾತ ನೋಡೋಕ್ಕೆ ಸಖತ್ತಾಗಿರ್ತದೆ. ನೋಡಂಬನ್ನಿ, ಹತ್ತಾ ಇದ್ದೀನಿ. ನೋಡೋಣ, ಎಲ್ಲ ಬರ್ತಾವ್ರೆ. ಹತ್ತಿ ನೋಡಿ ಇಳಿದ್ಬಿಟ್ಟು ಬರ್ತಾವ್ರೆ. ನೋಡಿ ತುಂಬ ಖುಷಿ ಆಯ್ತದೆ ಹತ್ತಕ್ಕೂ ಇಳಿಯೋಕ್ಕೂ. ನೋಡಿ ಹತ್ಬಿಟ್ಟು ಅಲ್ಲಿ ನೋಡಿ, ಅಲ್ಲಿ ನಿಂತ್ಕೊಂಡ್ರೆ ರಾಮ ದೇವಸ್ಥಾನವೂ ಕಾಣ್ತದೆ, ಈ ಕಡೆ ಜಲಪಾತನೂ ಕಾಣ್ತದೆ, ಈ ಕಡೆ ಆಂಜನೇಯ ದೇವಸ್ಥಾನವೂ ಕಾಣ್ತದೆ. ನೋಡಿ ಇಷ್ಟೊಂದು ಚೆನ್ನಾಗೈತಿ ವ್ಯೂ. ಈ ಥರ ಎಲ್ಲ ಮಿಸ್ ಮಾಡ್ಕೋಬೇಡಿ. ಒಂದಿನ ಬಂದ್ಬಿಟ್ಟು ಹೋಗಿ. ಈ ಕಾಲದಲ್ಲಿ ಈ ಟೈಮಲ್ಲಿ ಬರ್ಬೇಕು ನೀವೆಲ್ಲವ. ನೋಡಿ ಎಲ್ಲ ನಮ್ಮ ಹುಡುಗರು ಕಾಲೇಜ್ ಬಿಟ್ಟು, ಸ್ಕೂಲ್ ಬಿಟ್ಟು ಹೆಂಗೆ ಬಂಕ್ ಹೊಡೆದು ನೋಡೋಕೆ ಬಂದವ್ರು ಇವತ್ತು. ನೋಡಿ ತುಂಬ ಖುಷಿ ಐತೆ. ನೋಡಿ ಇವೆಲ್ಲ ಕಾವೇರಿ ನದಿ. ಇವೆಲ್ಲ ಹೋಗಿ ಮೈಸೂರಿನ KRS ಸುಮಾರು ಕಡೆ ಎಲ್ಲ ಸೇರ್ತದೆ ಅಂತಾರೆ. ಕನ್ನಂಬಾಡಿ ಅವು ಕಟ್ಟೆಗಳಿಗೆಲ್ಲ ಸೇರ್ತದೆ. ನೋಡಿ ನಮ್ಮ ಹುಡುಗರೆಲ್ಲ ಮಿಂಚೋಯ್ತವ್ರೆ. ತುಂಬ ಖುಷಿ ಐತೆ. ನೋಡಂಬನ್ನಿ, ನಮ್ಮ ಕೆಳಗಡೆಗೆ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇವತ್ತು. ನೋಡಿಕೊಂಡು ಹೋಗ್ತಾ ಇದ್ದೆ. ನೋಡಿ ಎಲ್ಲ ಫೋಟೋ ತಗೋತವ್ರೆ, ಮಕ್ಕಳೆಲ್ಲ ಕರ್ಕೊಬಂದವ್ರೆ. ನೋಡಿ ನಮ್ಮ ಕೋತಿ ಮಾಡ್ತಿರೋದು ಹೆಂಗೆ ಏನೇನೋ ಮಾಡ್ತೈತೆ. ತುಂಬ ಖುಷಿ ಐತೆ ನೋಡಿ. ಅಲ್ಲಿ ನೋಡಿ ರಾಮ ಮಂದಿರ ದೇವಸ್ಥಾನ. ಇದು 3 ಗಂಟೆಗೆ ಓಪನ್ ಆಯ್ತದೆ ಅಂತಿದ್ರು. ಅದಕ್ಕೆ ನಾನು ಒಂದು ವಿಡಿಯೋ ಮಾಡಿಬಿಡೋಣ, ಯೂಟ್ಯೂಬ್ಗೆ ಹಾಕ್ಬಿಡೋಣ ಅಂತ ಬಂದೆ. ನೋಡಿ ನಮ್ಮ ಹುಡುಗರೆಲ್ಲವ ವಿಡಿಯೋ ಮಾಡ್ಕೊತವ್ರೆ. ಪಾಪ ನನ್ನ ಥರನೇ ಕಂಟೆಂಟ್ ಕ್ರಿಯೇಟರ್ಸ್ ಇರಬೇಕು. ತುಂಬ ಖುಷಿ ಆಯ್ತದೆ ಅವ್ರ ಜೊತೆ ನೋಡ್ತಾ ಇದ್ದರೆ, ಮಾತಾಡೋದು ಎಲ್ಲವ. ನಮ್ಮ ಹಳ್ಳಿ ಹುಡುಗರು ಕಷ್ಟಪಡ್ತಾ ಇರ್ತೀವಿ, ನೀವು ಸ್ವಲ್ಪ ಹೆಲ್ಪ್ ಮಾಡಬೇಕು. ನೋಡಿ ಇದು ನಮ್ಮ ಆನಗಲ್ ಮಂಜಣ್ಣ ಅಣ್ಣನೂ ಬಂದಿತ್ತು ವಿಡಿಯೋ ಮಾಡೋಕ್ಕೆ. ತುಂಬ ಖುಷಿ ಆಯ್ತು ಇವರೆಲ್ಲ ನೋಡಿ. ಭೇಟಿ ಮಾಡೋಕ್ಕೂ ತುಂಬ ಖುಷಿ ಆಯ್ತದೆ. ಪಾಪ ಅವ್ರಿಗೂ ಒಂದು ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನೀವು ಇಷ್ಟು ಇದು ಮಾಡ್ತಿರೋ ಅಷ್ಟು ನಮಗೆ
ತುಂಬ ತುಂಬ ಒಳ್ಳೆಯದಾಯ್ತದೆ. ನೋಡಿ ಇದು ನಮ್ಮ ಚುಂಚನಕಟ್ಟೆಯಲ್ಲಿರುವುದು 35 ಅಡಿ, ಬರಾಬರಿ 35 ಅಡಿ ವಿಗ್ರಹ ಅಂತ. ಇದು ಹನುಮಂತ ವಿಗ್ರಹ, ಇದು 30 ಅಡಿ ಇರೋದು. ತುಂಬ ಖುಷಿ ಐತೆ. ಇದು ನೋಡಿ, ಈ ಕಡೆ ರಾಮ ದೇವಸ್ಥಾನ, ಎದುರು ಬದ್ರು ಆಂಜನೇಯನ ದೇವಸ್ಥಾನ. ನೋಡಿ ತುಂಬ ಖುಷಿ ಐತೆ. ನೋಡಿ ಎಲ್ಲ ವೀಡಿಯೋ ಮಾಡಿಕೊಂಡು ನೋಡಿಕೊಂಡು ಹೋಯ್ತವ್ರೆ. ಮಳೆ ಬರೋಂಗಾಗಿತ್ತು, ಅದಕ್ಕೆ ಹೋಯ್ತವ್ರೆ ಎಲ್ಲವ. ತುಂಬ ಖುಷಿ ಆಯ್ತದೆ. ನೀವು ಒಂದು ಸಲ ನಮ್ಮ ಚುಂಚನಕಟ್ಟೆಗೆ ಬಂದು ಭೇಟಿ ಕೊಟ್ಟು ನೋಡಿ. ಎಲ್ಲವ ಸಖತ್ತಾಗೈತೆ. ಬೇರೆ ದೇಶದಿಂದಲೂ ಬಂದವ್ರೆ ನೋಡೋಕ್ಕೆ ಇಲ್ಲಿಗೆ ಜಾಗಕ್ಕೆ. ನನಗೆ ಮಾತ್ರ ತುಂಬ ಖುಷಿ ಆಯಿತು. ನೋಡಿ, ಏನೋ ಒಂಥರ ನೆಮ್ಮದಿ. ಎಲ್ಲೆಲ್ಲೋ ಹೋಯ್ತೀವಿ ದುಡ್ಡು ಖರ್ಚು ಮಾಡಿಕೊಂಡು, ನಮ್ಮ ಅಕ್ಕಪಕ್ಕದಲ್ಲಿರೋ ಪ್ಲೇಸ್ಗಳಿಗೆ ಬಂದಿರೋಕ್ಕಿಲ್ಲ ನಾವು, ಅಲ್ವಾ? ನಿಜ ಅಲ್ವಾ ಇದು? ನಮಗೂ ಗೊತ್ತಿತ್ತಿಲ್ಲ. ನೋಡಿ, ಈಗೆಲ್ಲ ಸುತ್ತಿ ನಮಗೆ ಎಲ್ಲ ಜಾಗ ಎಲ್ಲ ಗೊತ್ತಾಯ್ತೈತೆ ತಕ್ಕಮಟ್ಟಿಗೆ. ನೋಡಿ, ನಮ್ಮ ವೈಫು ನಿಂತ್ಬಿಟ್ಟವಳೆ. ನೋಡಿ, ಇದು ನನ್ನ ವೈಫ್, ಇದು ಮೈ ಲೈಫು. ಇದರಿಂದಲೇ ಎಲ್ಲ ಊರಿಗೆ ಸುತ್ತಕ್ಕೆ ಆಯ್ತಿರೋದು. ನನ್ನ ಜೀವನದಲ್ಲಿ ಮರೆಯಲಾದ ಜಾಗ ಇದು. ನಿಮ್ಗೆ ಇಷ್ಟ ಆಗಿದೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋದಲ್ಲಿ